ವೈಶಾಲಿ ವೈಶಾಲಿ ನಂಗೊಂದು ಆಸೆ ಆಗ್ತಾ ಇದೆ. ಹುಳಿ ಮಾವಿನಕಾಯಿ ಬೇಕೇನೆ? ವೈಶಾಲಿ ಅವ್ರೆ, ಹುಳಿ ಮಾವಿನಕಾಯಿ ಚಿತ್ರಾನ್ನ ಸಕ್ಕತ್ತಾಗಿರುತ್ತೆ. ಮಾಡಿರೋದು ಮಾವಿನಕಾಯಿ ಚಿತ್ರಾನ್ನ ಅನಿಸ್ತಾನೆ ಇಲ್ಲ. ಎಮ್ಮೆ ಬಾಯಿಗೆ ಅದೆಲ್ಲ ಗೊತ್ತಾಗಲ್ಲ. ಹುಳಿ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಆಗಿತ್ತು. ತಿಂಡಿ ಪೋತಿ ಅಷ್ಟು ಗೊತ್ತಾಗಲ್ವಾ? ಈಗಲೇ ಹೋಗಿ ಮಸಾಲೆ ದೋಸೆ ತರ್ತೀನಿ. ಬೇಡ ವೈಶಾಲಿ. ಕ್ಯಾರೆಟ್ ಹಲ್ವಾ ತಾನೆ? ಅದಲ್ಲ ವೈಶಾಲಿ. ಬಾರು, ನಿನ್ನ ಆಸೆ ಏನೇ ಇದ್ರು ಹೇಳ. ಆ ತಳ ತುತ್ತಳ ತಳ ತಳ ಪಾತಾಳದಲ್ಲಿ ಅಡಗಿದ್ರು ನಾನ್ ನೆರವೇರಿಸ್ತೀನಿ. ತಳತಳ ಪಾತಾಳ ಯಾವ್ದು ಬೇಡ. ಭೂಮಿ ಮೇಲಿರೋ ತಾಜ್ ಮಹಲ್ ನ ನೋಡ್ಬೇಕು. ಗೋವಿಂದ ಗೋವಿಂದ, ಬಾರು, ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಕಣೆ. ನೀನು ಅಂದ್ರೆ ತಾಲಿಬಾನೇ ತೋರಿಸ್ತೀನಿ. ತಾಜ್ ಮಹಲ್ ಯಾ ಮಹಾ. ಹೌದಾ? ವೈಶಾಲಿ, ಈ ಸೀಸನ್ ಅಲ್ಲಿ ತಾಜ್ ಮಹಲ್ ನೋಡೋದಕ್ಕೆ ಸಕ್ಕತ್ತಾಗಿರುತ್ತಂತೆ. ಹೋಗೋಣವಾ? ಅಯ್ಯೋ, ಯಾಕೆ ಯೋಚನೆ ಮಾಡ್ತೀಯಾ? ಹೋಗು, ನಿನ್ ಗಂಡನ್ ಜೇಬಿಂದ ದುಡ್ಡು ತಗೋ, ಟಿಕೆಟ್ ಬುಕ್ ಮಾಡು. ಜುಮ್ ಅಂತ ಹೋಗೋಣ, ಜಮ್ ಅಂತ ಬರೋಣ. 4 ಜನ ಯಾರ್ಯಾರು? ನೀನು, ನಾನು, ನಮ್ ವೇದ, ಋತು. ಮತ್ತೆ ನನ್ ಗಂಡಂದ್ರು. ನಾನು ಹೇಳಿದ್ದು ನಮ್ಮಿಬ್ರ ಗಂಡಂದ್ರು. ಕನ್ನಡಿ ರುಕ್ಮಿಣಿ, ಟಿಫನ್ ಕ್ಯಾರಿಯರ್ ನ ಕ್ಯಾರಿ ಮಾಡೋ ಕಡೆ ಎಲ್ಲ ಡಸ್ಟ್ಬಿನ್ ನ ತಗೊಂಡೋಗಕ್ ಆಗಲ್ಲ. ಅಂದ್ರೆ ನಿನ್ ಗಂಡ ವೇಸ್ಟ್ ಮಾಡಿ ಡಸ್ಟ್ಬಿನ್ ಒಂದೇ. ವೈಶಾಲಿ ಅವರೇ, ನೀವು ನಮ್ಮ ಯಜಮಾನ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ. ಯಾಕಪ್ಪ ಈ ರೀತಿ ಮಾತಾಡ್ಬಾರ್ದು? ಲೇ ಪಾರು, ನಾನು ಇವ್ರು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಕಣೆ. 3 ಹೊತ್ತು ಸರಿಯಾಗಿ ತಿಂತಾರೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆಲಿನ ಅಂತ ಓಡಾಡ್ತಾನೆ ಇರ್ತಾರೆ. ನಯ್ಯ ಬೇಸಿದ ಕೆಲಸ ಮಾಡಲ್ಲ. ಶುದ್ಧ ಸೋಂಬೇರಿ ಗಂಡ. ವೈಶಾಲಿ ಅವರೇ, ನಮ್ಮ ಯಜಮಾನ್ರಿಗೆ ಎಲ್ಲಾ ಕೆಲ್ಸನೂ ಬರುತ್ತೆ. ನನಗೆ ಗೊತ್ತಿದ್ರೆ ಯಾವ ಕೆಲಸ ಮಾಡ್ತಾರೋ ನಾನ್ ನೋಡಿಲ್ವಾ? ಒಂದು ಕೆಲಸ ಮಾಡಕ್ ಬರಲ್ಲ. ನಿನ್ ಗಂಡ ಏನ್ ಕೆಲಸ ಮಾಡ್ತಾರೆ? ಇಂಥ ಕೆಲ್ಸ ಅಂತ ಕೆಲ್ಸ ಅಂತ ಏನೂ ಇಲ್ಲ. ನೀವ್ ಯಾವ ಕೆಲ್ಸ ಬೇಕಾದ್ರೂ ಹೇಳಿ, ಅದನ್ನೆಲ್ಲ ಮಾಡ್ತಾರೆ. ಮಾಡ್ತಾರೆ. ಅವ್ರು ಮಾಡೋದು ಒಂದೇ ಕೆಲ್ಸ, ಹಾಲಿನ ಹಾಲ್ ಅನ್ನೋದು ಒಂದೇ. ಬಾರು, ಅದು ಆಲಿನ ಹಾಲಲ್ಲ ಕಣೆ, ವೇಸ್ಟಿಂಗ್ ಬಾಲ್. ವೈಶಾಲಿ ಅವರೇ, ನಿಮ್ಗೆ ನಮ್ಮ ಯಜಮಾನ್ರ ಬಗ್ಗೆ ಗೊತ್ತಿಲ್ಲ. ರುಕೋ, ನಿನ್ ಗಂಡನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನಿನ್ ಗಂಡನ ಬಗ್ಗೆ ನಿನ್ನಗ್ ಗೊತ್ತಿಲ್ಲ. ಬಾರು. ಮಂಜು, ವಾಸುನ ಕರ್ಕೊಂಡು ಸ್ವಲ್ಪ ಪಾಪ. ಅತ್ಯಮ್ಮ, ನನ್ ಕಂಡ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಗೊತ್ತು. ತಿಂಡಿ ತಿನ್ನಕ್ ಫೋರ್ಸ್ ಮಾಡಬೇಡಿ. ನಾವು ಗಂಡಸರು ಸಿಕ್ಕಾಬಟ್ಟೆ ಕೆಲಸ ಇರ್ತದೆ, ಹಸುವಾದಾಗ ಬಂದು ತಿಂತೀವಿ. ತಿಂಡಿ ತಿನ್ನೋದಕ್ಕೆ ಕರ್ದಿಲ್ಲ. 3 ಹೊತ್ತು ತಿನ್ನೋದು ಮಲ್ಗೋದು ಬಿಟ್ಟೆ ಬೇರೆ ಏನು ಯೋಚನೆ ಬರಲ್ವಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಲ್ವಲ್ಲ, ಯಾಕೆ ಅಂತ ಕೇಳ್ತಾ ಇದೀನಿ. ಗೂಬೆ ಗೂಬೆ ಗೂಬೆ. ಯಾಕೆ ಮಾಡವಾಸ, ನಿಂಗೂ ಸೇರ್ಸಿ ಹೇಳಿದ್ದು? ಹೌದಾ? ಹೌದು. ಏರುಕೋ, ನನ್ ಗಂಡ ಎಲ್ಲ ಕೆಲಸ ಮಾಡ್ತಾರೆ ಅಂತ ಜಂಬ ಕುಚ್ಕೋತಿದ್ಯಲ್ಲ, ಈ ಟೇಬಲ್ ನ ಕ್ಲೀನ್ ಮಾಡಿಸಿ ನೋಡೋಣ. ಈ ಊಟದ ಮೇಜಿನ ಮೇಲೆ ಅಲ್ಲಲ್ಲಿ ಅನ್ನದಾಗ್ಲೆಲ್ಲ ಬಿದ್ದಿದೆ. ದಯವಿಟ್ಟು ಇದನ್ನ ಶುಚಿ ಮಾಡ್ರಿ. ಎಕ್ಸ್ಕ್ಯೂಸ್ ಮೀ, ತಿನ್ನೋದು ನೀವು, ಕ್ಲೀನ್ ಮಾಡೋದು ನಾನಾ? ಮುಖ ಯಾಕೆ ನೋಡ್ತೀಯಾ? ಬಂಡವಾಳ ಬೈಲಾಯ್ತಲ್ಲ. ರೋಪ್ ಹಾಕೋದ್ ಹೇಳ್ಕೊಟ್ಟಿದ್ದೀನಲ್ಲ, ರೋಪ್ ಹಾಕೋ. ನಿಮ್ಗೇನ್ರಿ ಆಗಿದೆ? ನಿಮ್ಗೆ ಅಡ್ಗೆ ತಯಾರು ಮಾಡಿ ನಿಮ್ ಮುಂದೆ ತಟ್ಟೆ ಇಟ್ಟು ಅದಕ್ಕೆ ಅಡ್ಗೆ ಎಲ್ಲ ಬಡಿಸಿ ತಿನ್ಸಿಲ್ಲ ಅಷ್ಟೇ. ಇನ್ನೆಲ್ಲ ಮಾಡಿದೀವಿ. ನಿಮ್ಗ್ ಶುಚಿ ಮಾಡಕ್ ಏನು ಅಂತ ಆಗಲ್ಲ. ಗೊತ್ತಲ್ಲ. ಟೊಂಕಡಕ ಟಮಟೆ ಆಗುತ್ತೆ. ಅಯ್ಯೋ 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 ಅಯ್ಯೋ, ಏನ್ರಿ ಇದು? ಬಟ್ಟೆನ ಈ ರೀತಿ ಕೊಳೆ ಮಾಡ್ಕೊಂಡ್ ಬಂದಿದ್ದೀರಾ? ನಿಮ್ಮನ್ನ ನೀವೇನ್ ಪುಟ್ಟ ಪಾಪಚ್ಚಿ ಅನ್ಕೊಂಡಿದ್ದೀರಾ? ಅದು ಡೈನಿಂಗ್ ಟೇಬಲ್ ಒರೆಸ್ಬೇಕಾದ್ರೆ ಜಸ್ಟ್ ಮಿಸ್ ಆಗಿ ಟಚ್ ಆಯ್ತು. ಹಾಗೆ ಈ ಕಲೆ ಹೋಗಲ್ಲ ಕಣ್ರಿ. ರುಕ್ಮಿಣಿ, ಕಲೆ ಇದ್ದರೆ ಒಳ್ಳೆಯದಲ್ಲವೇ? ಕಲೆ ಇದ್ದರೆ ಮನುಷ್ಯನನ್ನು ಗುರುತಿಸುತ್ತಾರೆ. ಅಚ್ಚು, ತಲೆ ಅಲ್ಲ, ನಿನ್ ತಲೆ. ಬಾಯ್ ಮುಚ್ಕೊಂಡು ಸುಮ್ನಿರು. ಗಂಡ ಹೆಂಡತಿ ವಿಷಯದಲ್ಲಿ ನಿಂದೇನೋ ಮಧ್ಯ. ನೀನ್ ದಬಾಯಿಸಿರುಕೋ. ಸಾಂಬಾರ್ ಕಲೆ ಹಾಗೆ ಹೋಗಲ್ಲ. ಇದನ್ನ ಸಾಬೂನಲ್ಲಿ ನೆನೆ ಹಾಕಿ ಶುಭ್ರವಾಗಿ ಒಗ್ದು ಒಣಗಿಸಿ ಇಸ್ತ್ರಿ ಮಾಡ್ಕೊಂಡು ತಗೊಂಡ್ ಬನ್ನಿ. ಏನ್ ರೋಪು ಇಂದ ರೋಪ್ನ ಈ ಕಲಿಯುಗದಲ್ಲಿ ಆ ಗೌಂಡನ ಶಿಷ್ಯಾದಂತ ವೈಶಾಲಿ ಈ ಮನೇಲಿ ರುಕ್ಕು ಬಾಯಲ್ಲಿ ಯಾವತ್ತೂ ಕೇಳೇ ಇರಲಿಲ್ಲ. ನಿಜಕ್ಕೂ ಇವತ್ತಿಗೆ ಈ ಮನೇಲಿ ರುಕ್ಕು ನೀನೆ ಅಮೇಜಿಂಗ್. ನೋಡು, ಗಂಡನ ಇದೇ ತರ ತರಾಟೆ ತಗೊಂಡ್ರೇನೆ ಹೆಂಡತಿಗೆ ಒಂದು ಬೆಲೆ ಇರೋದು. ಇವತ್ತು ನೀನು ನಮ್ಮ ಮಹಿಳಾ ಸಂಘದ ಮೊದಲನೇ ಸ್ಟೆಪ್ ಅನ್ನ ಹತ್ತಿದ್ಯಾ. ಟ್ರೈಲರ್ ಮಾತ್ರ ತೋರಿಸ್ತಿಲ್ಲ, ಸಿನಿಮಾ ಎಲ್ಲಿ? ನಿನ್ ಗಂಡ ನಿನ್ನ ಚೆನ್ನಾಗಿ ತಪ್ಪಾಯ್ತೆ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದಿದ್ಯಾ? ಏನ್ರಿ ಅನ್ಕೊಂಡಿದ್ದೀರಾ? ನಿಮ್ಮನ್ನ ನೀವು ಸಣ್ಣ ಮಕ್ಳು ಕಣ್ಬಿಟ್ರೇನೆ ಎದ್ರುಕೊತವೆ. ನಿಮ್ಗೆ ಎದ್ಬಿಟ್ರು ಎದ್ರು ಕೊಡಲ್ಲ ಅಂತಿರಲ್ಲ, ಗೊತ್ತಲ್ಲ? ಟೊಂಕಣಕ ಟಮಾಟೆ. ವೈಶಾಲಿ ಅವರೇ, ಬರೀ ಬಟ್ಟೆ ಕೊಳೆ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಬೈಸ್ಕೊಂಬೇಕೇನ್ರಿ? ಬಟ್ಟೆ ತೊಳೆಯೋದಷ್ಟು ಅರ್ಜೆಂಟ್ ಏನ್ರಿ? ರೀ ವಾಸುದೇವ್ ಅವರೇ, ಹೆಂಡತಿ ಒಂದ್ಸಲಿ ಹೇಳಿದ್ಮೇಲೆ ಮುಗಿತು, ಮಾಡ್ಲೇಬೇಕು. ಯಾರ ಹೆಂಡತಿ? ನಿಮ್ ಹೆಂಡತಿ. ಈ ನನ್ನ ಹತ್ರನೇ ತಮಾಷೆ ಮಾಡೋ ಮಟ್ಟಕ್ಕೆ ಬೆಳೆದ್ಬಿಟ್ರ ನೀವು. ಎಷ್ಟ್ರಿ ಕೋಪ ನಿಮ್ಗೆ? ನಿಮ್ ಗಂಡನ್ ಸುಮ್ಮನೆ ಕೇಳೋ. ನನಗ್ ಕೋಪ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ರೀ ವೈಶಾಲಿ ಅವ್ರೆ, ನೀವು ಸಿಟ್ಟು ಮಾಡ್ಕೊಂಡ್ರು ನಿಮ್ ಕಣ್ಣು ತುಂಬಾ ಸುಂದರವಾಗಿ ಕಾಣುತ್ತೀರಿ. ಇದೇನು ಕಣ್ಣು ದ್ರಾಕ್ಷಿ ಹಣ್ಣು? ಗೋವಿಂದ ಗೋವಿಂದ ಗೋವಿಂದ,
ರೀ ಬೆಳೆರ ಕಣ್ಣಪ್ಪ, ಇನ್ನೊಂದ್ಸಲ ನನ್ ಕಣ್ಣಿನ ವಿಷಯಕ್ಕೆ ಬಂದ್ರೆ ನಿಮ್ ಕಣ್ ಕಿತ್ತಾಗಿ ನಿಮ್ ಕಣ್ಣಲ್ಲಿರೋ ಲೈಟು ಮರ್ಕಿರಿಗಿಂತ ಬ್ರೈಟ್. ಬಾಯ್ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳೋ ಚೋಟು. ಚೋಟು? ಯಾರ ಚೋಟ? ಎಲ್ಲ ಚೋಟೆ ಇಲ್ಲ, ಎಲ್ಲ ಚೋಟೆ ಇಲ್ಲ, ಎಲ್ಲ ಚೋಟೆ ಇಲ್ಲ. ಯಾರೋ ಬೇಜಾರ್ ಮಾಡ್ಕೊಂಬೇಡ, ನೀನೇ ಕಣ. ನನಗೆ ಚೋಟು ಅಂದ್ರೆ ನೀವು ವಯಸ್ಸಲ್ಲಿ ಅವ್ರಿಗೆ ನೀವು ನನಗೆ ಚೋಟು ಅಂದ್ರ ಅಲ್ಲ. ಹಾಗಂತ ಹೇಳಿದ್ರೆ ಹೇಳಿ, ಹೌದು ಹೇಳಿದೀನಿ ಅಂತ. ನನಗೆ ಬೇಜಾರ್ ಮಾಡ್ಕೊಳಲ್ಲ, ಹೇಳಿ. ಅಯ್ಯೋ, ನೀ ಬೇಜಾರ್ ಮಾಡ್ಕೊಂಡ್ರು ಬಿಟ್ರು ನಿಂಗೆ ಚೋಟು ಒಂದೇ, ಸುಮ್ನಿರ. ಇನ್ನೊಂದ್ಸಲ ಹೇಳ್ತಿದ್ದೀನಿ ಕೇಳ್ಕೊಳ್ಳಿ, ಚೋಟು ಚೋಟು ಚೋಟು. ಲೇ ಮಂಜ, ನಿನಗೇನ್ ಅನ್ಸುತ್ತಾ? ಅಯ್ಯೋ, ನಾನೇನ್ ನಿಂತರ ವೈಶಾಲಿ ಮೇಡಮ್ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ನೋಡಿದ್ರೆ ವೇದನ್ ಗಂಟಾಕ್ಬಿಡ್ತಾರೆ. ಏ ಮಂಜ, ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಅಂತ ನನ್ ಮೇಲೆನೆ ಕಂಪ್ಲೇಂಟ್ ಮಾಡ್ತಿದ್ಯಾ? ನಿನ್ನ ನಾನು ಸುಮ್ನೆ ಬಿಡಲ್ಲ ಕಣೋ. ಜಸ್ಟ್ ಮಿಸ್. ಲೇ, ಎಲ್ಲೋ ಇದ್ಯಾ? ನನ್ ಕೈಯಿಂದಲೇ ತಪ್ಪಿಸ್ಕೊತ್ಯಾ? ಈ ಕೂದ್ಲು ನಿನ್ನೆ ಕಣೋ. ವೈಶಾಲಿ ಅವ್ರೆ, ಮೊದ್ಲು ಕಣ್ಣು ಕಟ್ಕೊಂಡಿರೋ ಬಟ್ಟೆ ತೆಗೀರಿ. ಪಾಪ ನಮ್ಮ ಯಜಮಾನ್ರು ಮಂಜೂರ್ ಹೊಡಿಯೋ ಏಟು ನಮ್ಮ ಯಜಮಾನ್ರಿಗೆ ಬೀಳ್ತೈತೆ. ಸಾರಿ ರುಕ್ಕು. ರೀ ವಾಸುದೇವ್ ಅವರೇ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಳ್ತಾ ಇದೀನಿ, ಕಿವಿ ಬಿಟ್ಕೊಂಡು ಕೇಳಿಸ್ಕೊಳ್ಳಿ. ಈಗಿಂದೀಗ್ಲೇ ನೀವಿಬ್ರು ಹೋಗಿ ಬಟ್ಟೆ ಹೋಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ರುಕ್ಕು ನಿಮ್ನ ಹೋಗಿಬೇಕಾಗತ್ತೆ. ಲೇ ಮಂಜ, ಈ ಕಡ್ಲೆಕಾಯಿನ ಬ್ರಹ್ಮ ಯಾಕೆ ಸೃಷ್ಟಿ ಮಾಡಿದಾನೆ ಗೊತ್ತಾ? ನನ್ನ ಹತ್ರ ಏನ್ ಬಂದು ಹೇಳಪ್ಪ, ನೀ ಹತ್ರ ಅಂತಾರೆ ಹೇಳ. ನಿರುದ್ಯೋಗಿಗಳಿಗೆ ಟೈಮ್ ಪಾಸ್ ಆಗ್ಲಿ ಅಂತ. ಅದಕ್ಕೆ ಇರ್ಬೇಕು ಟೈಮ್ ಪಾಸ್ ಕಡ್ಲೆಕಾಯಿ ಅಂತ ಹೇಳೋದು. ಅಷ್ಟೇ ಅಲ್ಲ ಕಣೋ, ಬಡವರ ಬಾದಾಮಿ ಅಂತಾರೆ. ಇಲ್ಲದೆ ಹೋಗಿದ್ರೆ ಎಷ್ಟೋ ಜನಕ್ಕೆ ಕಷ್ಟ ಆಗೋದು. ಒಂದ್ ಹಿಡಿ ಕಡ್ಲೆಕಾಯಿ ತಿಂದು ನೀರು ಕುಡಿದ್ರೆ ಅವತ್ತಿಂದ ಊಟವೇ ಬೇಡ ಕಣ. ಎಂತ ಊಟ ಬೇಡ, ಹೊಸವಾಗಿ ಸಾಯ್ತಿರ್ತೀವಿ, ಏನೋ ಜೀವ ಉಳಿಸ್ಕೊಳಕ್ ಒಂಚೂರು ಉಸಿರಾಡ್ತಿರ್ತೀವಿ ಅಷ್ಟೇ. ಮಂಜ, ಏನೇ ಆಗ್ಲಿ ನಾವು ಸಂಪಾದನೆ ಮಾಡ್ಬೇಕು ಕಣ. ಕಡ್ಲೆಕಾಯಿನ ಕಡ್ಲೆಕಾಯಿ ಎಲ್ಲ ದುಡ್ಡು. ಅಯ್ಯೋ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಕಣ. ಈಗ ಜೋಬ್ ತುಂಬಾ ದುಡ್ಡಿತ್ತು, ಹೌದು, ಮನೆಗೆ ಏನಾರು ಸ್ಟೈಲಾಗಿ ಎಂಟ್ರಿ ಕೊಟ್ರೆ ಒಳ್ಳೆ ಮರ್ಯಾದೆ ಕೊಟ್ಟು ಮೃಷ್ಟಾನ್ನ ಭೋಜನ ಆಗ್ತಾರ ಕಣ. ಹೌದು, ಇಲ್ಲ ಅಂದ್ರೆ ಇಲ್ಲ ಏನ ಗೆದ್ದವರಿಗೆ 5,000 ರೂಪಾಯಿ ಬಹುಮಾನ. ಎಲ್ಲೋದು? ಟೌನ್ ಹಾಲಲ್ಲಿ ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ ಇಟ್ಕೊಂಡಿರ್ ಕಣ. ಅದೇನ್ ಗೊತ್ತಾ, ಈ ಡಾಲರ್ ಇದೆಯಲ್ಲ, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಳಿದಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಂತೆ. ಚೆನ್ನಾಗ್ ಮಾತಾಡ್ದವ್ರಿಗೆ 5,000 ರೂಪಾಯಿ ಕೊಡ್ತಾರಂತೆ. ಮಂಜ, ಕಡ್ಲೆಕಾಯಿ ತಿಂದಿದ್ದಕ್ಕೆ ಸಾರ್ಥಕ ಆಯ್ತು ಕಣ. ಮಾತಾಡಕ್ ನಮ್ಗೆ ಹೇಳ್ಕೊಡ್ಬೇಕಾ? ನಡಿ ಹೋಗೋಣ. ಕರೆಕ್ಟ್. ಮಾಡೋಚು ಮಂಜುನಾಥ, ಬೇರೆ ಕೆಲಸ ಏನಿದೆ? ಏನ್ ಮಾಡ್ತಿದ್ಯಾ? ಬಟ್ಟೆ ಒಗ್ದಿದ್ನಲ್ಲ, ಮಡಚಿಡ್ತಾ ಇದ್ದೀನಿ. ಹೇಳಿದ್ರೆ ನಾನೇ ಒಕ್ಕೊಡ್ತಿರ್ಲಿಲ್ವಾ? ನನ್ನ ಬಟ್ಟೆ ಆಗಿದ್ರೆ ಹೇಳ್ತಿದ್ದೆ, ವಾಸು ಬಟ್ಟೆನೂ ಇತ್ತಲ್ಲ. ಆ ವಾಸು ಬಟ್ಟೆ ನಾನೇ ಹೋಗಿಲಿ, ನಿನ್ ಬಟ್ಟೆ ಆಗಿದ್ರೆ ಚೆನ್ನಾಗಿ ಸೋಪ್ ಹಾಕಿ ಒಗಿತಿದ್ದೆ. ಬಂದಿದ್ರೆ ನಿನ್ ಮೈಗೂ ಹಾಕ್ತಿದ್ದೆ. ಆಮೇಲೆ ವಾಸು ಬಟ್ಟೆ ನಾನು ಒಬ್ಬನೇ ಕುತ್ಕೊಂಡು ಒಗಿಬೇಕಿತ್ತು. ನಾನು ನಿಧಿನಿ ನನ್ನ ಬಳಸ್ಕೊ ಅಂತ ಹೇಳ್ತೀನಿ, ಬಳಸ್ಕೊಳ್ಳೋದಕ್ಕೂ ಗೊತ್ತಿಲ್ಲ. ಬಳಸ್ಕೊಂಡ್ರೆ ತಪ್ಪಾತದಮ್ಮ. ಇವತ್ತು ಬಳಸ್ಕಾಂತ್ಯ, ನಾಳೆ ತೋಳಿಂದ ಬಳಸ್ಕಾಂತ್ಯ. ತೋಳಿರೋದು ಯಾಕೆ? ತೋಳು ಎಲ್ರಿಗೂ ಇರ್ತದ, ಹಂಗಂತ ಕಣ್ಕಂಡ್ರನ್ನ ಬಳಸ್ಕೊಳಕತ್ತದ. ಸರಿ, ಈಗ ನನಗೆ ಸಹಾಯ ಮಾಡ್ಬೇಕು, ಏನ್ ಮಾಡ್ಲಿ? ನೀನೇ ಗುದ್ಕೊಂಡ್ ಸಹಾಯ ಮಾಡ್ತೀನಿ ಅಂದಾಗ ಬೇಡ ಅನ್ನಕತ್ತದ. ಧೈರ್ಯವಾಗಿ ಕೇಳೇ ಬಿಡ್ತೀನಿ. ಕೇಳು, ನನ್ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ. ನನ್ ಮನ್ಸು ಒಂಚು ಬೇಡ, ಬಟ್ರೋಟ್ಲು ಒಂಚು ಬೇಡ. ಅದನ್ನ ಇಟ್ಕೊಂಡ್ರೆ ನಂಗೆ ರಾತ್ರಿ ನಿದ್ರೆ ಬರಲ್ಲ. ಮತ್ತೇನು? ನಂಗೆ 300 ರೂಪಾಯಿ ಬೇಕಿತ್ತು. ಅದು ಏನ್ ಗೊತ್ತಾ, ಸಮುದ್ರನೇ ನಿಂದು ಅಂತ ಹೇಳ್ತಿದ್ದೀನಿ, ಒಂದ್ ಲೋಟ ನೀರ್ ಕೊಡ್ತೀಯಾ ಅಂತ ಕೇಳ್ತಿಯಲ್ಲೋ? ಹಂಗ ಅದು ಏನಂದ್ರೆ, ನಾನು ಹೊರಗಡೆ ಹೋಗ್ಬೇಕಿತ್ತು, ಜೇಬಲ್ ದುಡ್ಡಿರ್ಲಿಲ್ಲ. ಜೇಬಲ್ ಒಂದ್ 300 ರೂಪಾಯಿ ಇದ್ರೆ ದೇವಿಗೂ ವ್ಯಾಲ್ಯೂ, ಈ ಮಂಜುಗೂ ವ್ಯಾಲ್ಯೂ ಅಂತ ಕೇಳಿದೆ. ಶುದ್ಧ ಸೋಂಬೇರಿ, ನಯಾ ಪೈಸದ ಕೆಲಸ ಇಲ್ಲ. ನೀನ್ ಸುತ್ತಾಡಿ ದುಡ್ಡು ಕಟ್ ಮಾಡೋದಕ್ಕೆ ಕಂಡೋರ್ ದುಡ್ಡೇ ಹಾಕ್ಬೇಕಾ? ವೇಸ್ಟ್ ಅಮೇಜಿಂಗ್ ಪೀಪಲ್. ಮೊದ್ಲು ದುಡಿಯಕ್ ಕಲ್ತ್ಕೊಳ್ಳಿ. ಗಂಡಸರಿಗೆ ಕೆಲಸ ಅನ್ನೋದು ತುಂಬಾ ಮುಖ್ಯ. ದೊಡ್ಡವ್ರು ಹೇಳಿಲ್ವಾ, ಉದ್ಯೋಗ ಪುರುಷ ಲಕ್ಷಣ ಅಂತ ಮರ್ತ್ಬಿಟ್ರ? ಈ ಹುಡುಗಿರೆಲ್ಲ ಸ್ವಲ್ಪ ಜಾಸ್ತಿ ಓದ್ಕೊಂಡು ಕೆಲ್ಸಕ್ಕೆ ಹೋಗಿ ಹುಡುಗರಿಗೆ ಕೆಲ್ಸನೇ ಸಿಗ್ತಿಲ್ಲ. ಒಂದ್ 200-300 ರೂಪಾಯಿ ಕೊಟ್ರೆ ಎಲ್ಲಾರು ಕೆಲಸ ಹುಡ್ಕೊಂಡ್ ಬರ್ತೀವಪ್ಪ. ಪಾರು, ಇಲ್ಲೇ ಇದ್ರೆ ನಮ್ ಪರ್ಸ್ಗೆ ಕತ್ರೆ ಬೀಳುತ್ತೆ. ಮೊದ್ಲಿಂದ ಕಳ್ಸ್ಕೊಳ್ಳೋಣ. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ವೈಶಾಲಿ ಅವರೇ. ಈ ಗಂಡಸ್ರಿಗೆ ಯಾವತ್ತು ಗಂಟು ತೋರಿಸ್ಬಾರ್ದು. ಸೀರೆ ಗಂಟ, ದೋಬಿ ಗಂಟು. ಈ ಮನೇಲಿ ನನ್ ಮಂಜ ಬಿಟ್ಟಿಯಾಗಿ ಬಿದ್ದಿದ್ದಾನೆ ಅಂತ ಎಲ್ಲರೂ ಬಿಟ್ಟಿಯಾಗೆ ಬೈತೀರಾ. ಏ ಮಂಜ, ಸ್ವಲ್ಪನೂ ಬುದ್ಧಿ ಇಲ್ಲ ಕಣೋ. 100 ರೂಪಾಯಿ ನಾನು ಖರ್ಚಿಗೆ ಅಂತ ಇಟ್ಕೊಂಡಿದ್ದೆ, ನಿನ್ ಕೊಡ್ತಾ ಇದೀನಿ. ಆದ್ರೆ ಇದ್ ಕೊಟ್ರೆ ಒಂದ್ ಅರ್ಥ ಇರ್ಬೇಕಲ್ವಾ? ನಾನು ಹೇಳಿದ ಕೆಲಸ ಮಾಡು. ಅಯ್ಯೋ ಹೇಳಮ್ಮ, ಮಾಡ್ತೀನಿ. ಐ ಲವ್ ಯು ಅನ್ನೋ.
ಯಾಕ್ರಿ? ಬೇರೆಯವ್ರ ಮನೇಲಿ ಏನ್ ನಡೀತೀನಿ ಕಿಟಕಿ ತಗ್ ನೋಡೋದೇ ಆಗೋಯ್ತು. ತಿರ್ಗ್ರಿ ಆ ಕಡೆ. ಆಯ್ತ್ರಿ. ಐ ಲವ್ ಯು. ₹100 ಪ್ಲೀಸ್. ನಂಗಾಯ್ತು. ವಾಸಿಗೆ ನಾನ್ ಪ್ರೀತಿ ಮಾಡ್ತಿರೋದು ನಿನ್ನ, ಈ ವೇಸ್ಟ್ ಬಾಡಿ ವಾಸುನಲ್ಲ. ಬೇಕಾದ್ರೆ ಇಟ್ಕೋ, ಇಲ್ಲ ವಾಪಸ್ ಕೊಡು. ಬೇಡ ಬೇಡ. ಆರೂರ ನಿಮ್ ಮನ್ಯಾಗ ಕೆಲ್ಸ ಇಲ್ಲಾರ ಬಿಕಾರಿ ತುತ್ತೇರಿ ಅದಾನಲ್ರಿ. ಅದು ತುತ್ತೇರಿ ಅಲ್ಲ, ತುತ್ತೂರಿ. ಮುಂದಿಟ್ಕೊಂಡು ಓದೋದಂತ ನನಗ್ ಗೊತ್ತೈತಿ. ಅವನು ಮತ್ತೆ ನಿಮ್ ಮನ್ಯಾಗ ವಾಸ್ತವ್ರ ಅದಾರಲ್ರಿ, ಅವ್ರಿಬ್ರು ಟೌನ್ ಹಾಲ್ ಆಜು ಬಾಜುಕ ನಾಯಿ ಸುತ್ತಾಡ್ದಂಗ್ ಸುತ್ತಾಡಕತ್ತಿದ್ರಿ. ಟೌನ್ ಹಾಲ್ ಹತ್ರ ಇವ್ರಿಬ್ರು ಯಾಕೆ ಹೋಗಿದ್ರು? ಅಲ್ಲೇ ಹುಡುಗ್ಯಾರ ಓಡಾಡ್ತಾರ ಅದಕ್ಕ. ಹುಡುಗಿರು ಓಡಾಡೋ ಜಾಗದಲ್ಲಿ ಇವ್ರಿಬ್ರಿಗೆ ಏನಮ್ಮ ಕೆಲ್ಸ? ಆ ಟೌನ್ ಹಾಲ್ ಒಳಗ ಅವಾಗ ಹುಡುಗ್ಯಾರ ಪ್ರೋಗ್ರಾಮ್ಸ್ ಆಗ್ತಾವ್ರಿ. ಆ ಪ್ರೋಗ್ರಾಮ್ ನೋಡ್ಕೊಂಡು ಪ್ರೋಗ್ರಾಮ್ ಸಂಜೆಗ್ ಮುಗಿದ್ಮೇಲೆ ಬಿಟ್ಟಿ ತಿಂಡಿ ಕೊಡ್ತಾರ, ತಿನ್ಕೊಂಡ್ ಬಂದ್ರ ಆತು ಅಂತ ಸುತ್ತಾಡಕತ್ತಿರ್ತಾರ. 5 ಬೆರಳು ಸೇರಿ ಒಂದು ಮುಷ್ಟಿಯೋ ಮುಷ್ಟಿಯು ಮುಷ್ಟಿಯು ಮುಷ್ಟಿ 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 ಮುಷ್ಟಿಯೋ. ಹೊಸ ₹5,000 ಎಷ್ಟು ದುಡ್ಡು ಉಳಿದ? ₹500. ಏನ್ರಿ ಬೇಡ ಕಣಪ್ಪ, ಯಾವ್ದಾದ್ರು ರಾಜಕೀಯ ಸಮಾವೇಶಕ್ಕೆ ಹೋಗಿದ್ರಾ? ಹೌದು. ನೋಡಿ ಚರ್ಚೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ₹500 ಕೊಟ್ಬಿಟ್ರ? ಹೌದಾ? ಯಾರ್ಗೆ? ನಿನ್ ಪತಿಗೇನೆ. ಶಿವಾನಿ ನೋಡಕ್ಯಾ, ನನ್ ಗಂಡಂಗ್ ₹500 ಬಂದಿದೆ. ಬರೀ ₹500 ಉಳಿತಿದ್ಯಮ್ಮ. ಹೌದಾ? ಇರ್ಲಿ ಬಿಡಿ, ಹೋದ್ ತಿಂಗಳು ನಾನ್ ನಿಮ್ಗೆ ದುಡ್ಡು ಕೊಟ್ಟಿದ್ನಲ್ಲ, ಅದಕ್ಕೆ ವಜಾ ಮಾಡ್ಕೋತೀನಿ. ಲೇ ಮಂಜಾ, ನಿಂಗೆಷ್ಟ್ ಬಂತು? ನಾವೇನೇ ಮಾಡಿದ್ರು ಜಾಯಿಂಟ್ ವೆಂಚರು. ಅವನಿಗೆ ಬಂದ್ರೇನು ನನಗ್ ಬಂದ್ರೇನು ಇಬ್ರಿಗೆ ಬಂದ್ರು ಲಾಭನೇ. ನಾನು ಐಡಿಯಾ ಕೊಟ್ಟೆ, ಅವ್ನ್ ಭಾಷಣ ಮಾಡ್ದ. ಲೇ ಹುಚ್ಚು ಮಂಜಾ, ನೀನೇನ್ ಐಡಿಯಾ ಕೊಟ್ಟಿ ಅವ್ರ ಏನ್ ಮಾತಾಡಿದ್ರು ಕರೆಕ್ಟ್ ಆಗಿ ಹೇಳೋ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾಕೆ ಕಡಿಮೆ ಆಗ್ತಿದೆ ಅಂತ ಕೇಳಿದ್ರು. ನಾವಿಬ್ರು ಚೆನ್ನಾಗಿ ಮಾತಾಡಿದ್ವಿ. ಏನಂತ ಮಾತಾಡಿದ್ರಿ ಒಂಚೂರು ನಮಗೂ ಹೇಳ್ರಿಪ್ಪ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಾಯಿ ಮೌಲ್ಯ ಕಡಿಮೆ ಆಗೋ ಕಾರಣ ಎಂತ ಗೊತ್ತಾ? ನಾವಲ್ಲಿ ರೂಪಾಯಿ ಕೊಟ್ರೆ ಕ್ಯಾರೆ ಅನ್ನಲ್ಲ, ಡಾಲರ್ ಕೊಟ್ಟೆ ತಗೊಬೇಕು. ಎಕ್ಸಾಂಪಲ್ಗೆ ಚಿನ್ನ ತಗೊಳೋದಾಗ್ಲಿ, ಪೆಟ್ರೋಲ್ ತಗೊಳೋದಾಗ್ಲಿ ಡಾಲರ್ ಕೊಡ್ಬೇಕು. ಭಾರತದ ಜನರಿಗೆ ಚಿನ್ನದ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ನಮ್ ದೇಶದಲ್ಲಿರೋ ಹೆಣ್ಮಕ್ಳ ಹತ್ರ ಇರೋ ಚಿನ್ನ ಎಲ್ಲ ತಗೊಂಡೋಗಿ ಮಾರ್ಬಿಟ್ರೆ ನಮ್ ದೇಶದ ಸಾಲ ತೀರ್ಸಿ ಬೇರೆ ದೇಶಕ್ಕೆ ಸಾಲ ಕೊಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಲೇ ಮಂಜಾ, ಏನೋ ನಮ್ಮನ್ನ ಭಯಕತ್ತಿ? ಹೌದು, ಹೆಣ್ಮಕ್ಳು ಚಿನ್ನ ಜಾಸ್ತಿ ಕೊಂಡ್ಕೊಳ್ಳೋದ್ರಿಂದಾನೇ ಡಾಲರ್ ಬೆಲೆ ಜಾಸ್ತಿ ಆಗಿರೋದು. ನೋಡಿ, ಈಗ ಪಕ್ಕದ ಮನೆಯವ್ರು ಬೈಕ್ ತಗೊಂಡ್ರೆ ನಾವು ತಗೋತೀವಿ, ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರೆ ನಾವು ತಗೋತೀವಿ. ಕರೆಕ್ಟ್. ಇನ್ನೊಬ್ರು ಯಾರು ನಕ್ಲೆಸ್ ತಗೊಂಡ್ರು, ಜುಮ್ಕಿ ತಗೊಂಡ್ರು, ಓಲೆ ತಗೊಂಡ್ರು ಅಂತ ಈ ಹೆಣ್ಮಕ್ಳು ಕಾಂಪಿಟೇಷನ್ ಬಿದ್ದು ಗಂಡಸ್ರನ್ನೆಲ್ಲ ಹಾಳು ಮಾಡಿ ಈ ಡಾಲರ್ ಬೆಲೆ ಜಾಸ್ತಿ ಆಗಕ್ಕೆ ಅವರೇ ಕಾರಣ. ಕೊಟ್ಬಿಡ್ತೀನಿ ಅಷ್ಟೇ. ಇವಾಗ ನಮ್ದೇನು ತಪ್ಪಿಲ್ಲ ಅಂದ್ರೆ ಚರ್ಚೆಗೆ ಮಹಿಳೆಯರೇ ಕಾರಣ ಅಂತ ಹೇಳ್ತೀಯಾ? ನೋಡಿ, ಚರ್ಚಾ ಸ್ಪರ್ಧೆಯಲ್ಲಿ ಯಾರು ಜೋರಾಗಿ ಚೆನ್ನಾಗಿ ಮಾತಾಡ್ತಾರೋ ಅವರಿಗೆ ₹5,000 ಬಹುಮಾನ ಕೊಡ್ತಾರೆ. ₹5,000 ಬಂತು, ಅದ್ರಲ್ಲಿ ₹500 ಉಳಿತು. ಅದು ರುಕ್ಮಿಣಿ ಪಾಲ ಆಯ್ತು. ಇದು ಮಹಿಳೆಯರಿಗೆ ಮಾಡಿದ ಅವಮಾನ. ಹೌದು. ಏನ್ರಿ, ಲೇಡೀಸ್ ನ ಬೈದು ಬಹುಮಾನ ತಗೊಂಬಂದಿದ್ದೀರಾ? ಹೌದು, ನೀವಿಲ್ಲಿ ನಮ್ಮನ್ ಬೈದು ಹೊರ ಕಳಿಸಿದ್ರಿ, ನಾವಲ್ಲಿ ನಿಮ್ಮನ್ ಬೈದು ದುಡ್ಕೊಂಡು ಬಂದ್ವಿ. ರೀ ವಾಸುದೇವ್ ಅವರೇ, ಹೇಳ್ತಾ ಇದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಪ್ರಶಸ್ತಿ ಪತ್ರನ ಬಹುಮಾನನ ವಾಪಸ್ ಕೊಟ್ಬಿಡಿ. ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ಳಿ. ನೀವ್ ಹೇಳಿದೆಲ್ಲ ಸುಳ್ಳು ಅಂತ ಎಲ್ಲರ ಮುಂದೆ ಹೇಳ್ಬೇಕು. ನಾವು ಹೇಳಿಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಮಂಜಾ, ನಾವು ಯಾಕೋ ತಪ್ಪು ಮಾಡಿದ್ವಿ ಅನ್ಸ್ತಿದೆ ಕಣ. ಯಾವತ್ತು ನಾವು ತಪ್ಪು ಮಾಡಿದವ್ರೆ ಅಲ್ಲ ಕಣ. ಅಕಸ್ಮಾತ್ ತಪ್ಪು ಮಾಡಿದ್ರು ಯಾರಿಗೂ ಗೊತ್ತಾಗ್ತಾನೆ ಇರಲ್ಲ ಅಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯನೇ ನಾವು ಹೇಳಿದ್ದು, ಅದಕ್ಕೆ ಬೇಜಾರು ಮಾಡ್ಕೊಳಕತ್ತದ. ಡಾಲರ್ ಬೆಲೆ ಕಡಿಮೆ ಆಗ್ಬೇಕಾದ್ರೆ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂತ ಪೇಪರ್ ಹಾಕಿದ್ರು. ಯಾರಾದ್ರೂ ಕಡಿಮೆ ಮಾಡಿದಾರ? ಯಾರು ಕಡಿಮೆ ಮಾಡ್ಯಾರ? ಚಿನ್ನದಲ್ಲಿ ಯಾವಾಗ್ಲೂ ರೊತ್ತೆ. ಅದ್ಯಾವ್ದೋ ವರ್ಷಕ್ಕೊಂದ್ಸತಿ ಅಕ್ಷಯ ತೃತೀಯ ಅಂತ ಬರುತ್ತೆ, ಅವಾಗ 30,000 ಮೇಲೆ ಅಂದ್ರೆ ಹೆಚ್ಚು ಕಮ್ಮಿ ಗಗನಕ್ಕೆ ಹೋಗಿರುತ್ತೆ ಚಿನ್ನದ ರೇಟು. ಆದ್ರೂ ಜನ ಬಿಡಲ್ಲ, ದುಡಿಯೋದ್ ಬಿಟ್ರು ತಗೊಳದ್ ಬಿಡಲ್ಲ. ಹೌದು. ಓಹೋ, ಏನ್ರಿ ಇಲ್ಲೇ ಇದೀರಾ? ಊಟದ ಸಮಯ ಅಲ್ವಾ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀ ಇಷ್ಟು ವಿಚಾರಿಸ್ತಿದ್ಯಾ? ನನಗ್ ಹೊಟ್ಟೆ ಎಸಿತಿದ್ಯಾ ಅಂತ ನಿನಗ್ ಗೊತ್ತು ಅಂತ ನನಗ್ ಗೊತ್ತು. ಹೌದು ರೀ, ಊಟದ ಸಮಯ ವಿಚಾರಿಸ್ಲೇಬೇಕಲ್ವಾ? ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಗೆ ಅಂತ ನಾನ್ ಇದೀನಿ ಅಂತ ಮಾತ್ರ ಅನ್ಕೋಬೇಡಿ. ನಾನ್ ನಿಮ್ಗೆ ಊಟ ಹಾಕಲ್ಲ. ಮೊದ್ಲು ನೀವು ಹೋಗಿ ಆ ಪ್ರಶಸ್ತಿ ಪತ್ರ, ನಗದು ಬಹುಮಾನನ ಅವ್ರಿಗೆ ಹಿಂದಿರುಗಿಸಿ ಅವ್ರ ಹತ್ರ ಕ್ಷಮೆ ಕೇಳಿ ಲಿಖಿತ ಶರಾಬ್ ಬರ್ಸ್ಕೊಂಡ್ ಬನ್ನಿ. ಅಲ್ಲಿವರೆಗೂ ಊಟನ ಮರ್ತ್ಬಿಡಿ. ಏನ ಎಲ್ಲ ಸರಿ, ನಿನ್ನ ಹೆಂಡತಿ ಅದೇನೋ ನಿಖಿತನ್ ಸರ ಕೇಳಿದ್ಲಲ್ಲ, ಯಾಕೆ? ಲೇ ಮಂಜಾ, ಅದು ನಿಖಿತನ್ ಸರ ಅಲ್ಲ ಕಣೋ, ಬರವಣಿಗೆಯ ಮುಖಾಂತರ ಸೈನ್ ಹಾಕೊಂಡು ಬನ್ನಿ ಅಂತ. ಏನಮ್ಮ? ತುಂಬಾ ಹಸ್ವಾಗ್ತಿದ್ಯಾ? ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ? ಸಿಕ್ಕಾಬಟ್ಟೆ ಹಸುವತ್ತೈತೆ. ಚಪಾತಿ ಬೇಕಾ? ಬೇಕು ಬೇಕು. ಚಪಾತಿ ಬೇಕಂದ್ರೆ ನೀನ್ ನನ್ ಜೊತೆ ಪ್ರೀತಿಯಿಂದ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್? ಯಾವ ಡ್ಯಾನ್ಸ್ ಮಾಡ್ಬೇಕು? All your Rajni fans, don't miss the chance. ಲುಂಗಿ ಡ್ಯಾನ್ಸ್, ಪುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಪುಂಗಿ ಡ್ಯಾನ್ಸ್ ಅಂತ.
ಏನಮ್ಮ ಹಿಂಗಂತಿದ್ಯಾ? ಲುಂಗಿ ಉಟ್ಕೊಳಕ್ಕೂ ಪುಂಗಿ ಊದಕ್ಕೂ ತಾಕತ್ ಬೇಕಲ್ಲಮ್ಮ. ಅದ್ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಡ್ಯಾನ್ಸ್ ಮಾಡಕ್ ಆಗಲ್ಲ. ಈಗೇನ್ ಡ್ಯಾನ್ಸ್ ಮಾಡ್ತೇ ಮಾಡಲ್ವಾ? ಮಾಡಲ್ಲ. ಹಾಗಾದ್ರೆ ನಿನಗೆ ಚಪಾತಿ ಇಲ್ಲ. ಯಾಕೆ ವಾಸ ತಿರುಗ್ತಿದ್ಯಾ? ಸುಮ್ನೆ ನಿಂತ್ಕೊಳ. ನೋಡ್ದನ ಅವ್ರ ಕೈಗೊಂಬೆ ಆಗ್ಬಿಟ್ವಲ್ಲ ನಾವು. ಚಪಾತಿಗೋಸ್ಕರ ಡ್ಯಾನ್ಸ್ ಮಾಡೋ ಪರಿಸ್ಥಿತಿ ಬಂತಲ್ಲೋ. ಲೇ ಮಂಜ, ನಾವು 5,000 ದುಡ್ದಿಲ್ಲ ಅಂದ್ರೆ ಈ ಮನೇಲಿ ಉಳಿಗಲ್ಲ ಇಲ್ಲ ಕಣ. ಓ ಕಣ, ಆ ಚರ್ಚಾ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕೆ ಮನೆಯವರೆಲ್ಲ ಖುಷಿ ಪಟ್ಟು ಹೊಗಳ್ತಾರೆ ಅನ್ಕೊಂಡು ಎಲ್ಲ ಉಲ್ಟಾ ಆಗ್ಬಿಡ್ತಲ್ಲೋ. ಆದ್ರೂ ಒಂದೇ ಸರಿ ನಾವು 4,000 ಖರ್ಚು ಮಾಡಬಾರ್ದಿತ್ತು. ಮಂಜ, ಹೇಗಾದ್ರೂ ಮಾಡಿ 5,000 ರೂಪಾಯಿ ದುಡ್ಡಿನ ಜೊತೆ ಪ್ರಶಸ್ತಿ ಪತ್ರನು ವಾಪಸ್ ಕೊಟ್ಬಿಡೋಣ ಕಣ. ಲೇ ಮಂಜ, ಭಿಕ್ಷುಕರ್ಕಿಂತ ಕಡೆ ಆಗ್ಬಿಟ್ವಲ್ಲ. ಏನ್ ಮಾಡೋದು, ಎಲ್ಲ ನಮ್ಗೆ ಗೊತ್ತಿಲ್ದೇ ಇರೋ ಹಣೆ ಬರ. ಅಲ್ಲ, ಕೂಲಿ ಕೆಲಸ ಮಾಡಾದ್ರೂ 5,000 ರೂಪಾಯಿ ಒಟ್ಟಾಗ್ಬೇಕಣ. ಲೇ, ಯಾವ ಕಾಲಕ್ಕೂ ಒಂದ್ ದಿವಸ ಕೂಲಿ ಮಾಡಿದ್ರೆ 100 ರೂಪಾಯಿ ಕೊಡ್ತಾರೆ. 5,000 ರೂಪಾಯಿ ದುಡಿಬೇಕಾದ್ರೆ 50 ದಿನ ಕೆಲಸ ಮಾಡ್ಬೇಕು. ಎಷ್ಟು ದುಡಿದ್ರು ಅಷ್ಟೇ ಕಣ. ಏನು ನಮ್ ಕತೆ ಹಿಂಗಾಗ್ಬಿಡ್ತು. ದೇವ್ರಿಗೆ ಗೊತ್ತು. ನಮ್ ಕಷ್ಟ ಕೇಳೋರು ಯಾರು ಇಲ್ವೇ? ಅರೆ ವಾಸು, ನೀವೇನಿಲ್ಲಿ? ಅರೆ ಪದ್ಮ, ನೀವೇನಿಲ್ಲಿ? ಇವ್ರು ನಿನಗ್ ಗೊತ್ತಾ? ನಮ್ ಮೊದ್ಲಿದ್ನಲ್ಲ, ಅಲ್ಲೇ ಇದ್ರು ಕಣ ಇವ್ರ. ನಿಮ್ಮನ್ನ ನೋಡಿ ನಾನು ಹೊಟ್ಟೆ ತುಂಬಿಡ್ತು. ಪದ್ಮವ್ರೆ, ನಿಮ್ ನೋಡ್ಕೊಳ್ಳಿ ಹಾಡ್ ನೆನ್ಪಾಗ್ತಿದೆ, ಹೇಳ. ಊರಿಗೊಬ್ಳೆ ಪದ್ಮಾವತಿ, ಡೋಂಟ್ ಯು ನೋ, ಡೋಂಟ್ ಯು ನೋ, ಡೋಂಟ್ ಯು ನೋ. ವೆರಿ ಗುಡ್. ನನ್ನಿಂದ ಏನಾಗ್ಬೇಕು? ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ನಾವು ಒಂದ್ ತಪ್ಪು ಮಾಡ್ಬಿಟ್ವಿ. ತಪ್ಪ? ಏನದು? ಅದು 5,000 ರೂಪಾಯಿ ಬಹುಮಾನ ಕೊಡ್ತಾರೆ ಅಂತ ಒಂದ್ ಚರ್ಚಾ ಸ್ಪರ್ಧೆ ಇತ್ತು. ಅಲ್ಲಿ ಹೋಗಿ ಭಾಗವಹಿಸಿದ್ವಿ. ಅಲ್ಲಿ ಡಾಲರ್ ಮೌಲ್ಯ ಜಾಸ್ತಿ ಆಗಿ ರೂಪಾಯಿ ಮೌಲ್ಯ ಕಡಿಮೆ ಆಗೋ ಕಾರಣ ಏನು ಅಂತ ಕೇಳಿದ್ರು. ನಾವು ಹೆಂಗಸರು ಜಾಸ್ತಿ ಒಡವೆಗಳನ್ನ ಕೊಂಡ್ಕೊಂತಾರಲ್ಲ, ಅದೇ ಕಾರಣ ಅಂದ್ವಿ. ಅದಕ್ಕೆ ನಮ್ಮ ಮನೇಲಿರೋ ಮಹಿಳಾ ಹೆಂಗಸರೆಲ್ಲ ನಮ್ಗೆ ವಾಂಚ್ಬಿಟ್ಟು ಹೊರಗಾಕಿ ಈ ತರ ಕಷ್ಟ ಕೊಡ್ತಾವ್ರೆ. ಮತ್ ಇವಾಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾವೊಂದು ಕೂಲಿ ಕೆಲಸ ಮಾಡ್ಬೇಕು ಅಂತ ಹೊರಟಿದೀವಿ. ಹೇಗಾದ್ರೂ ಮಾಡಿ 5,000 ರೂಪಾಯಿ ಕಲೆ ಹಾಕ್ಬೇಕು. ಛೇ, ನೀವು ಕೂಲಿ ಕೆಲಸ ಮಾಡೋದಾ? ನೀವು ಕೂಲಿ ಕೆಲಸ ಮಾಡೋದು ಅಂದ್ರೆ? ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಲೆವೆಲ್ ಮೇಂಟೈನ್ ಮಾಡಕ್ ಹೋದ್ರೆ 5,000 ರೂಪಾಯಿ ಒಟ್ಟಾಕಕ್ ಆಗಲ್ಲ. ಭಿಕ್ಷುಕರು ಇರೋ ಜಾಗದಲ್ಲಿ ನಾವಿರೋ ಪರಿಸ್ಥಿತಿ ಆಗಿದೆ. ನಮ್ ಗೋಳು ಏನಂತ ಹೇಳೋದು? ನಿಜ, ನಿಮ್ಮನ್ನ ನೋಡಿದ್ರೆ ನಂಗೆ ಅಯ್ಯೋ ಅನ್ನಿಸ್ತಾ ಇದೆ. ಇದನ್ನ ನೀವು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ಬೇಕು. ಹಸ್ಕೊಂಡಿದ್ದಾರೆ, ಕೂಲಿ ಕೆಲಸ ಮಾಡಕ್ ಹೊರಟಿದಾರ ಅಂತ ಹೇಳಿ. ನಾನು ಈಗ್ಲೇ ಫೋನ್ ಮಾಡ್ತೀನಿ. ಯಾಕೆ ಯೋಚನೆ ಮಾಡ್ತೀರಾ? ನಂಬರ್ ಹೇಳಿ. 29202431. ಹಲೋ, ನಾನ್ ಪದ್ಮಾವತಿ. ನಿಮ್ ಯಜಮಾನ್ರು ಇಲ್ಲಿ ಹಸುಕೊಂಡ್ ಕೂತಿದ್ದಾರೆ. ನೀವೇನಾದ್ರೂ ಬುತ್ತಿ ತಂದ್ಕೊಟ್ಟಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀವಿ. ಅವ್ರು ಇಲ್ಲೇ ಸತ್ತೋಗ್ತಾರೆ. ಟೈಮಿಗೆ ಸರಿಯಾಗಿ ಬಂದು ಸಹಾಯ ಮಾಡಿದ್ರಿ, ಥ್ಯಾಂಕ್ಸ್. ಇನ್ನೇನಾದ್ರು ಸಹಾಯ ಬೇಕಾದ್ರೆ ನನಗೆ ಕೇಳಿ. ಅವ್ರೇನಾದ್ರು ತೊಂದ್ರೆ ಕೊಟ್ರೆ ಮಹಿಳಾ ಸಮಾಜದವ್ರಿಗೆ ಫೋನ್ ಮಾಡಿ ಬೆಂಡೆತ್ತಿಸ್ತೀನಿ. ಸರಿ. ಮಂಜು 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 ಅಯ್ಯೋ ಮಂಜು, ನೋಡಿ ಶಿವಾನಿ, ಊಟ ಮಾಡ್ದೆ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ. ಯಾರು ಕೊಡ್ಲಿಲ್ವಲ್ಲ, ಎಂತ ಮಾಡೋದು? ಅದಕ್ಕೆ ನಾವ್ ತಂದಿದೀವಲ್ಲ. ನಮ್ಮಕ್ಕ ಉಪವಾಸಿದ್ದು ಸತ್ತಿಗಿತ್ತೀರ ಅಂತ ಹೇಳಿ ತಗೊಂಬಂದೇವಿ. ತಿಂದು ಸಾಯಿ. ಇದನ್ ತಿಂದ್ರೆ ಸತ್ತೋತೀವ? ಇಲ್ಲ, ಬದುಕೋತಿ. ಆಮೇಲೆ ನನ್ ಕೈಲಿ ಹೊಡ್ತಾ ತಿಂದು ಸಾಯ್ತಿ. ಏನೇ ಆಗ್ಲಿ ಶಿವಾನಿ, ಊಟ ತಂದು ಕೊಟ್ರಲ್ಲ, ಥ್ಯಾಂಕ್ಸ್. ಥ್ಯಾಂಕ್ಸ್ ಆಮೇಲೆ ಇರ್ಲಿ. 5,000 ರೂಪಾಯಿಗೆ ಏನ್ ಮಾಡ್ತೀರಿ? ಶಿವಾನಿ, ನಿನ್ನ ಹತ್ರ 5,000 ರೂಪಾಯಿ ಇದ್ರೆ ಕೊಡು, ಆಮೇಲೆ ವಾಪಸ್ ಕೊಡ್ತೀವಿ. ಮದ್ವೆ ಆಗೋ ಬ್ರಾಹ್ಮಣ ಅಂದ್ರ ನೀನ ನನ್ ಹೆಂಡತಿ ಅಂದಿದ್ನಂತ. ರೊಕ್ಕದ ಬೆಲೆ ಏನಂತ ನಿಮ್ಗ್ ಗೊತ್ತಾಗ್ಬೇಕ್ರಿ. ಈಗ ನನ್ನ ಹತ್ರ ರೊಕ್ಕ ಐತಿ, ಆದ್ರೂ ನಾನ್ ನಿಮ್ಗ್ ಕೊಡಂಗಿಲ್ಲ. ಮಂಜು ಡಿಯರ್, ಬೇಗ ಪ್ರಶಸ್ತಿ ಪಾತ್ರನ ವಾಪಸ್ ಕೊಟ್ಬಿಟ್ಟು ಒಂದ್ ಲೆಟರ್ ತಗೊಂಡ್ ಬಂದ್ಬಿಡು. ನಾವ್ ನಿನ್ಗೋಸ್ಕರ ಕಾಯ್ತಿರ್ತೀವಿ. ನಾವಲ್ಲ, ನಾನ್ ಕಾಯ್ತಾ ಇರ್ತೀನಿ. ಬಾರೋ, ಈ ಬೇಡರ ಕಣ್ಣಪ್ಪ ನಮ್ಮ ತುತ್ತೂರಿ ಮುಂಜನ್ ಮುಖ ನೋಡ್ತಾ ಇದ್ರೆ ನಾವ್ ಹೇಳೋ ಕೆಲ್ಸನ ಮಾಡ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಹಾಗಂತೀಯಾ? ಅಂದ್ರೆ ಇವಾಗ ಏನ್ ಮಾಡೋದು? ನೋಡೆ, ನಾವ್ ಹೇಳದ್ಮೇಲೆ ತಲೆ ಮೇಲೆ ತಲೆ ಬೀಳ್ಲೆ ಅವ್ರು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಹೊರಗಡೆ ಜನ ನಮಗ್ ಮರ್ಯಾದೆ ಕೊಡಲ್ಲ. ನೋಡ್ಬಾರೋ, ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ. ಪ್ರಶಸ್ತಿನ ವಾಪಸ್ ಕೊಡ್ಬೇಕು. ವಾಪಸ್ ಕೊಟ್ಟಿದೀವಿ ಅಂತ ಬರ್ಕೊಂಬಂದು ನಮಗ್ ತೋರ್ಸ್ಬೇಕು. ಅಲ್ಲಿವರೆಗೂ ನಾವ್ 3 ಜನ ಅವ್ರಿಗೆ ಸಹಕಾರ ಕೊಡೋದ್ ಬೇಡ. ಸಹಕಾರನೂ ಇಲ್ಲ, ಉಪ್ಪು ಖಾರನೂ ಇಲ್ಲ. ರುಕ್ಮಿಣಿ, ಸ್ವಲ್ಪ ಸಾಲ ಬೇಕಾಗಿತ್ತು, ಕೊಡ್ತೀಯಾ? ಯಾಕೆ ಸಾಲ? ಎಷ್ಟ್ ಬೇಕಿತ್ತು? 5,000 ರೂಪಾಯಿ ಸಾಲ. ಈಗ ಪ್ರಶಸ್ತಿಗೆ ಅಂತ ಕೊಟ್ಟಿದ್ದ ದುಡ್ಡನ್ನು ಖರ್ಚು ಮಾಡ್ಕೊಂಡಿದೀರಾ, ಬೇರೆ ದಾರಿನೂ ಇಲ್ಲ. ಹೌದು ರುಕ್ಮಿಣಿ. ಅಲ್ಲ, ಒಂದು ದಿನದಲ್ಲಿ 5,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದ್ದೀರಲ್ಲ, ಖರ್ಚಿನಲ್ಲಿ ಒಂಚೂರು ಹಿತ ಮಿತ ಬೇಡ್ವಾ? ಅದ್ರಲ್ಲಿ 500 ರೂಪಾಯಿ ನೀನು ಕೊಟ್ಟನಲ್ವಾ? ನನಗ್ ಕೊಟ್ಟಿದ್ದು ಬರೀ 500 ರೂಪಾಯಿ ಅಷ್ಟೇ. ಉಳಿದ 4,500 ಏನ್ರಿ ಆಯ್ತು? ರುಕ್ಮಿಣಿ, ಪ್ಲೀಸ್ ಪ್ಲೀಸ್, ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನನ್ ಕೈಲಿ ಕೊಡಕ್ ಆಗಲ್ಲ ಅಂದ್ರೆ ಆಗಲ್ಲ. ಎಂತಾತ? ಯಾವತ್ತು ಕಾಲ್ ತುಳಿಲ್ದೆ ಇದ್ದೋಳು, ಇವತ್ತು ರುಕ್ಮಿಣಿ ಕಾಲ್ ತುಳಿದ್ಲು ಕಣ. ಅದಕ್ಕೆ ಹೇಳೋದು, ಜೀವನದಲ್ಲಿ ಜಿಂಕೆ ಕಟ್ಕೊಂಬೇಕು, ಆನೆ ತರ ಇರೋ ಹೆಂಡತಿನ ಕಟ್ಕೊಂಬಾರ್ದು. ತಲೆ ಕೆಡ್ಸ್ಕೊಂಬೇಡ. ನರ್ಕದಲ್ಲಿ ನೋಟ್ ಆಗಿರ್ತದೆ. ನಿನ್ ಹೆಂಡತಿ ಸತ್ತ ತಕ್ಷಣ ಯಾವ ಶಿಕ್ಷೆ ಕೊಡ್ತಾನೆ. ಅರ್ಜೆಂಟಾಗಿ ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಆಸೆ ಇದ್ರೆ ಅವಳು ಗಂಟ್ಲಿಚ್ಚಿ ಸಾಯಿಸ್ಬಿಡ್ತಾನೆ. ಲೇ ಮಂಜ,
ಯಾವ ಕಾರಣಕ್ಕೂ ಈ ತರ ಎಲ್ಲ ಮಾತಾಡ್ಬೇಡ ಆಯ್ತಾ? ನೋಡು, ಗಂಡ ಹೆಂಡತಿ ಅಂದ್ಮೇಲೆ ಹೆಂಡತಿ ಅವಾಗ ಪ್ರೀತಿಯಿಂದ ಗಂಡಂಗೆ ತುಳಿತಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊಬೇಕಪ್ಪ. ಆ ತರ ತುಳಿದಿದ್ರೆ ನಂಗೆ ಗೊತ್ತಾಗ್ತಾ ಇತ್ತು. ಅವ್ಳು ಮೆಟ್ಟಿದ್ದು ಕಣೋ. ನೀನು ಮೆಟ್ಬೇಕಿತ್ತು. ಏಯ್ ಸುಮ್ನೆ ಏನೇನೋ ಮಾತಾಡ್ಬೇಡ. ಸತ್ಯವಂತರಿಗಿದ ಕಾಲ ಅಲ್ಲ ಬಿಡೋ. ಹೋಗಿ ಸರ್ಟಿಫಿಕೇಟ್ ತಗೊಂಬರೋಣ. ಇದೇನು ಗ್ರಾಚಾರೋ ಅನುಮಾನವೋ ಒಂದು ಗೊತ್ತಾಗ್ತಿಲ್ಲಲ್ಲ ಮಂಜ. ಹೊಸ ಜಾಸ್ತಿ ಕುಂಟಕ್ ಹೋಗ್ಬೇಡ, ಜನ ನಿನ್ನ ಐಬು ಅನ್ಕೊಬಿಟ್ಟಾರು. ಈಗಾದ್ರೂ 5,000 ರೂಪಾಯಿ ಸಿಕ್ಕಿದ್ರೆ ನಮ್ ಕೆಲ್ಸ ಮುಗೀತಿತ್ತು. ಅಲ್ಲ ಕಣ, ನಾವು ಗೆದ್ದಿದ್ ಪ್ರಶಸ್ತಿ ಪ್ರಯೋಜನ ಇಲ್ವಾ? ಏ ಮಂಗ್ಯ, ಮಂಜ ನಿನಗೆರಡು ಒಂದ ಹೇಳು ಮುಂದೆ. ಆಮೇಲೆ ಬೀಳ್ತಾವ ನಿನಗ್ ಒಂದೊಂದ. ಇನ್ನ ಆಮೇಲೆ ವಿಚಾರಿಸ್ಕೊತೀನಿ. ಏನ್ರಿ ವಾಸವ್ರ ಕುಂಟಾಕತ್ತೀರಿ? ಯಾರ್ ಕಾಲ್ ಮುರಿದ್ ಕಳ್ಸಿದ್ರು? ಕುಂಟ ಕಾರಣ ಏನು ಅಂತ ಗೊತ್ತಿಲ್ಲಲ್ಲ ಶಿವನಿ. 5,000 ರೂಪಾಯಿ. ರುಕ್ಮಿಣಿ ಕಾಲ್ ತುಳಿದ್ಲು. ಅಯ್ಯಪ್ಪ, ರುಕ್ಮಿಣಿ ಅವ್ರ ನನಗ್ ಗೊತ್ತಿದ್ದಂಗ ಅವ್ರಂತ ಕೆಲಸ ಮಾಡಂಗಿಲ್ಲಲ್ಲ. ಯಾಕಂದ್ರೆ ಅವ್ರಿಗೆ ನಿಮ್ಮನ್ ಕಂಡ್ರೆ ಬಾಳ್ ಪ್ರೀತಿ. ನೀವ ಏನಾರ ಕೆತ್ತ ಬಜಿ ಕಾರ್ಬಾರ್ ಮಾಡಿರ್ತೀರಿ. ಏನ್ ಮಾಡಿದ್ರಿ? ಶಿವನೇ, ನಾನು ಏನು ತಪ್ಪು ಮಾಡಿಲ್ಲ. 5,000 ರೂಪಾಯಿ ಬೇಕು ಅಂದೆ. ಅದಕ್ಕೆ ಕಾಲ್ ಕಟಕ್ಕಂತ. ಓ, ಪ್ರಶಸ್ತಿ ಬಂತಲ್ಲ ಆ ರೊಕ್ಕನ? ಶಿವನಿ, ನಿನ್ನ ಹತ್ರ ಏನಾರು ದುಡ್ಡಿದ್ರೆ ಕೊಡಮ್ಮ. ಶಿವನೇ, ಈ ಸಮಯದಲ್ಲಿ ಸಹಾಯ ಮಾಡಿದ್ರೆ ನಿಮ್ಮನ್ನ ಸಾಯೋ ತನಕ ನೆನ್ಪಿಟ್ಕೋತೀವಿ. ನೋಡು, ಮನೆಯವರೆಲ್ಲ ಸೇರಿ ನಮ್ಮನ್ನ ಹೊರಗಾಕಿದ್ದಾರೆ. ಒಂದ್ 5,000 ರೂಪಾಯಿ ಅರೇಂಜ್ ಮಾಡೋ. ಯಾವಾಗ್ಲೂ ನಾನ್ ಬರೀ ನಿಮ್ಗೆ ಹೆಲ್ಪ್ ಮಾಡೋದಾತ್ರಿ. ನೀವ್ ಯಾವಾಗ ನನ್ಗೆ ಹೆಲ್ಪ್ ಮಾಡಿರೇನ? ಈ ನನ್ ಮಗ ಇನ್ನೂ ತನ ನಾದಸ್ವರ ಹುಡುಕಿ ಕೊಟ್ಟಿಲ್ಲ. ಒಬ್ರು ಹೆಲ್ಪ್ ಮಾಡಕ್ ಮುಂದ್ ಬರಂಗಿಲ್ಲ. ಇವನ್ ಮುಖ ನೋಡಾಗಿದ್ರೆ ಕೊಡ್ತಿದ್ದಿಲ್ಲ. ಏನೋ ನಿಮ್ಮನ್ನ ನೋಡ ಅಯ್ಯೋ ಅನ್ಸಾಕತೈತಿ. ಬ್ಯಾಂಕಿಗೆ ರೊಕ್ಕ ತುಂಬೋದಿತ್ತು. ಅಂತ ಅರ್ಜೆಂಟ್ ಏನಿಲ್ಲ, ಬೇಕಂದ್ರೆ ನೀವ್ ಇಟ್ಕೊ. ಥ್ಯಾಂಕ್ ಯು ಶಿವನಿ, ಥ್ಯಾಂಕ್ ಯು. ಈಗಿಂದೀಗ್ಲೇ ಈ ದುಡ್ಡನ್ನ ಪ್ರಶಸ್ತಿನ ತಗೊಂಡೋಗಿ ಕೊಟ್ಬಿಟ್ಟು ನಮ್ಗೂ ನಿಮ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿ ಬಂದ್ಬಿಡ್ತೀವಿ. ನೀ ಏನೇ ಹೇಳೋ ವಾಸ, ಆ ತುಕ್ ಹಿಡ್ದಿರೋ ನಾದಸ್ವರದ ವಿಷಯ ಬಿಟ್ರೆ ನಾನ್ ಕಷ್ಟದಾಗಿದ್ದಾಗೆಲ್ಲ ಶಿವಾನಿನೇ ನಂಗೆ ಹೆಲ್ಪ್ ಮಾಡೋದು. ಪ್ಯೂರ್ ಗೋಲ್ಡ್. ಸಾಹೇಬ್ರ, ನಾನ್ ನಿಮ್ಗೆ ರೊಕ್ಕ ಕೊಟ್ಟಿದ್ದು 10% ಬಡ್ಡಿ ಹಂಗ, ಅದು ದಿನದ ಲೆಕ್ಕ. ರುಕ್ಮಿಣಿ, ಸಂತೋಷದ ವಿಚಾರ ಏನಂದ್ರೆ ನಾವು ಪ್ರಶಸ್ತಿ ಪತ್ರ ದುಡ್ಡು ಎಲ್ಲ ವಾಪಸ್ ಕೊಟ್ಟು ಬಂದ್ವಿ. ನಮಗ್ ತಪ್ಪಾಯ್ತು. ಡಾಲರ್ ಬೆಲೆಗೂ ಹೆಂಗಸರು ತಿನ್ನಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಬಂದ್ವಿ. ಈಗ್ಲಾದ್ರೂ ಬುದ್ಧಿ ಬಂತಲ್ಲ. ನಮಸ್ತೆ, ಯಾರು? ಹಲೋ, ನಾನ್ ಪದ್ಮಾವತಿ ಮಾತಾಡ್ತಾ ಇರೋದು. ರುಕ್ಮಿಣಿ, ವಿಷಯ ತಿಳಿತು. ನಿಮ್ ಯಜಮಾನ್ರ ಕಾಲ್ ತುಳಿದ್ಯಂತೆ. ನಿಮ್ಗೆ ಯಾರು ಹೇಳಿದ್ದು? ನಿನ್ ಗಂಡ ಕುಂಟ್ಕೊಂಡು ನಿನ್ ಹೆಸರು ಹೇಳ್ಕೊಂಡು ಊರೆಲ್ಲ ತಿರ್ಗಾಡ್ತಿದ್ನಂತೆ. ಮಹಿಳಾ ಸಂಘದಲ್ಲಿ ಮಾತಾಡ್ತಾ ಇದ್ರು. ರೀ, ನೀವ್ ಹೀಗ ಮಾಡೋದು? ಇನ್ನೇನಮ್ಮ ಇದೆ, ಪ್ರಶಸ್ತಿ ಪತ್ರ ವಾಪಸ್ ಕೊಟ್ಟಾಯ್ತು, ದುಡ್ಡು ವಾಪಸ್ ಕೊಟ್ಟಾಯ್ತು, ಇನ್ನೇನು ಇಲ್ಲ. ನೀವೇನು ಮಾಡಿಲ್ಲ. ಮತ್ ಯಾಕೆ ಊರವ್ರ ಹತ್ರ ಎಲ್ಲ ನಾನ್ ನಿಮ್ ಕಾಲ್ ತುಳಿದಿದ್ದೀನಿ ಅಂತ ಹೇಳ್ಕೊಂಡ್ ಬಂದಿದ್ದೀರಾ? ಸರಿ, ನಾನ್ ಯಾವ ಕಾಲ್ ತುಳಿದಿದ್ದು? ಬಲ್ಗಾಲು. ಈಗ ಎಡ್ಗಾಲ್ ತುಳಿತೀನಿ.